ಸ್ನೇಹಿತರೆ, ಆತ್ಮೀಯರೇ, ಎಲ್ಲರಿಗೂ ಸುಮಂಜಾನ. ಈಗ ಮುದ್ರಗಳು ತಿಳ್ಕೋಣ. ವಿಶುದ್ಧಿ ಮುದ್ರಾ ಇದೇನದು? ವಿಶುದ್ಧಿ ಮುದ್ರಾ. ಈ ವಿಶುದ್ಧಿ ಮುದ್ರಾ ಅನ್ನೋದು ಅದ್ಭುತವಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಹೇಗಂದ್ರೆ, ಈಗ ನಮಗೆ ಗಂಟ್ಲೆ ಪ್ರಾಂತ ಇರುತ್ತೆ. ಈ ನಮಗೆ ಹೆಚ್ಚು ಕೋಲ್ಡ್ ಕಾಫ್ ಆಗಿ ಈ ಗಂಟ್ಲೆ ಅನ್ನೋದು ಸ್ಟಾಪ್ ಆಗಿರ್ತದೆ. ಫ್ಲಮ್ ಅಂದ್ರೆ ನಮ್ಮ ಒಳಗಡೆ ಹೆಚ್ಚು ಫ್ಲಮ್ ಇದ್ರೆ, ಆ ಶ್ಲೇಷ ಫ್ಲಮ್ ಇದ್ರೆ ಆ ಫ್ಲಮ್ ಇಂದ ಈ ಗಂಟ್ಲೆ ಸ್ಟಾಪ್ ಆಗಿರ್ತದೆ. ಧ್ವನಿ ಸರಿಯಾಗಿ ಬರಲ್ಲ ಅಲ್ವಾ? ಆ ರೀತಿಯಲ್ಲಿ ಆಗುವಾಗ, ಆ ರೀತಿಯಲ್ಲಿ ಆಗುವಾಗ ಮತ್ತೆ ಅದು ಚೈತನ್ಯ ಮಾಡೋದು, ಆ ಕಫದಿಂದ ಹೆಚ್ಚು ಕಫದಿಂದ ಸ್ಟಾಪ್ ಆಗಿ ಈ ಕಂಠದಿಂದ ಆಚೆ ಕಡೆ ಧ್ವನಿ ಬರ್ತಾ ಇಲ್ಲ ಅಂತ ಆ ಪರಿಸ್ಥಿತಿಯಲ್ಲಿನೂ ಈ ವಿಶುದ್ಧಿ ಮುದ್ರ ಮಾಡ್ಕೊಂಡ್ರೆ ಬೇಗ ತೊಲಗಿಸ್ತದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಆಮೇಲೆ ಈ ಥೈರಾಯ್ಡ್ ಗ್ರಂಥಿ ಅಸಮತೋಲಿತ ಆಗಿದ್ರೂ ಸಹ ಈ ಕಂಠದಿಂದ ಬರುವಂತ ಈ ಧ್ವನಿ ಸರಿಯಾಗಿ ಬರಲ್ಲ ಆಚೆ ಕಡೆ. ಅದು ನಮ್ಗೆ ಗೊತ್ತಿರೋ ವಿಷಯ ಅಲ್ವಾ? ಈ ಎರಡೂ ವಿಷಯದಲ್ಲಿ ಅಂದ್ರೆ ಈ ಗಂಟ್ಲಿಂದ ಬರುವಂತ ಧ್ವನಿ ಸ್ವಚ್ಛವಾಗಿ ಬರಬೇಕು, ಶುದ್ಧವಾಗಿ ಬರಬೇಕು, ಅತಿ ಧ್ವನಿಯಾಗಿ ಬರಬೇಕು ಅಂತ ಈ ಯಾವುದೇ ಕಫದಿಂದ ಇಶ್ಯೂಸ್, ಕಫದಿಂದ ಆ ಥರ ಸ್ಟಾಪ್ ಆಗೋದು, ಇಲ್ಲ ಥೈರಾಯ್ಡ್ ಕೆಲಸ ಅಸಮತೋಲ್ಯವಾಗಿ ಕೆಲಸ ಮಾಡುವಾಗ ಈ ಥರ ಆಗೋದು, ಎರಡೂ ರೀತಿಯಲ್ಲಿನೂ ಅದನ್ನು ತೊಲಗಿಸ್ಕೋಬೇಕು, ಶುದ್ಧ ಮಾಡ್ಕೋಬೇಕಂದ್ರೆ ಈ ವಿಶುದ್ಧಿ ಮುದ್ರೆ ಮಾಡೋ ಪ್ರಯತ್ನ ಮಾಡಿ. ವಿಶುದ್ಧಿ ಮುದ್ರೆ ಹೇಗೆ ಮಾಡಬೇಕು ನೋಡ್ಕೊಳ್ಳಿ, ರೈಟ್? ಇದು ಮಾಡುವಾಗ ಇದು ಅದ್ಭುತ ರೀತಿಯಲ್ಲಿ ಮಾಡಿಕೊಂಡ್ರೆ ಈ ಈ ಈ ಇಂಥ ಅಡ್ಡಂಕಿಗಳನ್ನೆಲ್ಲ ನಾವು ತೊಲಗಿಸ್ಕೋಬಹುದು. ಅದ್ಭುತ ರೀತಿಯಲ್ಲಿ ಆರೋಗ್ಯ ಬರುತ್ತೆ. ನೋಡಿ ಹೇಗೆ ಮಾಡೋದು. ಈಗ ಕೈಯಲ್ಲಿ ಈ ಉಂಗರ ಬೆರಳು ಎರಡನೇ ಕಣಿಕೆ ಇದೆ ನೋಡಿ. ಈ ಲೈನ್ ಒಂದು, ಈ ಲೈನ್ ಇರ್ತದೆ. ಈ ಲೈನ್ ಸೆಕೆಂಡ್ ಲೈನ್ ಇದೆಲ್ಲ, ಇದನ್ನು ಚೆನ್ನಾಗಿ ಪ್ರೆಸ್ ಮಾಡೋದು ಅಷ್ಟೇ. ಈ ತರ ನೋಡಿ, ಈ ತರ ಪ್ರೆಸ್ ಮಾಡ್ತಾ ಹೋದ್ರೆ ಈ ಗಂಟೆಗಳಿಂದ ಬರೋದ ಶಬ್ದ ಇಂಪ್ರೂವ್ ಆಗ್ತಾ ಬರ್ತದೆ. ಇದು ಅತಿ ಮುಖ್ಯವಾದ ಮುದ್ರಾ, ಇದು ವಿಶುದ್ಧಿ ಮುದ್ರಾ. ಓಕೆ, ದಯವಿಟ್ಟು ಎಲ್ಲ ನೋಡ್ಕೊಳ್ಳಿ. ಈ ಕೈಯಲ್ಲಿ ಎರಡನೇ ಲೈನು, ಉಂಗರ ಬೆರಳಲ್ಲಿ ಎರಡನೇ ಲೈನ್. ಎಸ್, ಪ್ರೆಸ್ ಮಾಡ್ಕೊಳ್ಳಿ. ಒಂದು 5-10 ಸರಿ, ಇಲ್ಲಾಂದ್ರೆ ಒಂದು 2-3 ನಿಮಿಷ, 5 ನಿಮಿಷ, 10 ನಿಮಿಷ ಪ್ರೆಸ್ ಮಾಡ್ಕೊಂಡು ತೊಂದರೆ ಇಲ್ಲ. ಈ ತರ. ಆಮೇಲೆ ಈ ಕಡೆ ಈ ಕೈಯಲ್ಲಿ, ಎರಡು ಕೈಯಲ್ಲಿ ಮಾಡ್ಕೋಬಹುದು. ಓಕೆ, ರೈಟ್. ಇದು ಸ್ನೇಹಿತರೆ, ಇದು ಅದ್ಭುತವಾದ ರೀತಿಯಲ್ಲಿ ಮಾಡ್ಕೊಳ್ಳಿ, ನಿಮಗೆ ಅತ್ಯುನ್ನತ ಫಲಿತ ಸಿಗತ್ತೆ. ಸಂದೇಶವನ್ನು ನಾವು ಈಗ ಸಂಪನ್ನಗೊಳಿಸೋಣ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.